ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 42ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಮನೆಗೆ ಬರುವಾಗಲೇ ಮುಖ ದುಮ್ಮಿಸಿಕೊಂಡಿದ್ದು ಬಂದಿದ್ದರು ವಿಜಯಮ್ಮ. ಇದೇನೋ ಸಂಜು, ಇದೇನ್ ಮನೆನೋ ಸಂತೆನೋ ಎನ್ನುತ್ತಲೇ ಒಳಗೆ ಬಂದಿದ್ದರು ವಿಜಯಮ್ಮ. 2 ದಿನ ಬಾಣಂತಿಯನ್ನು ಮಕ್ಕಳನ್ನು ನೋಡಿಕೊಂಡು ಸುಸ್ತಾಗಿದ್ದವ ಮನೆಯ ಸ್ವಚ್ಛತೆ ಕಡೆ ಚೂರೂ ಗಮನ ನೀಡಿರಲಿಲ್ಲ. ತಮ್ಮ ಟ್ರಿಪ್ ಮುಗಿಸಿ ಬಂದವರಿಗೆ ಮಕ್ಕಳ ಅಳು, ಕೊಳೆ ಬಟ್ಟೆಯ ವಾಸನೆ, ಜೊತೆಗೆ ಮನೆಯಲ್ಲಿ ಹರಡಿದ್ದ ಕಸ ಇದನ್ನೆಲ್ಲ ನೋಡಿ ಸಿಟ್ಟು ಬಂದಿತ್ತು. ಮಗ ಮಾಡಿಕೊಟ್ಟ ಕಾಫಿ ಕುಡಿದವರು, ಏನ್ ನಿಮ್ಮಿಬ್ರಿಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ? ಹಿಂಗೆ ಇದ್ದಕ್ಕಿದ್ದಂಗೆ ಮನೆಗೆ ಬಂದ್ಬಿಡೋದಾ? ಜೋರು ಮಾಡುವುದವರು ಸ್ವಾತಿಯನ್ನು ಕೋಣೆ ಬಿಟ್ಟು ಹೊರಗೆ ಬರುವಂತೆ ಕರೆದಿದ್ದರು. ತಲೆಗೆ ಸ್ಕಾರ್ಫ್ ಕಟ್ಟಿ ಸ್ವೆಟರ್ ಹಾಕಿ ಬಂದ ಸ್ವಾತಿಯನ್ನು ನೋಡಿ ಮೂಗು ಮುರಿದಿದ್ದರು. ಇದೇನಿದು, ಇನ್ನೇನು ಬಾಣಂತಿ ವೇಷದಲ್ಲೇ ಇದೆಯಾ? ಬಾಣಂತನ ಮುಗಿಸ್ ಬಂದಾಯ್ತಲ್ಲ, ಇಷ್ಟೇನಾ ನಿಮ್ ಕಡೆ ಬಾಣಂತನ ಮಾಡೋದು? ಅವ್ರು ಕರ್ಕೊಂಡು ಹೋಗಿದ್ ನೋಡಿದ್ರೆ ವರ್ಷ ಆದ್ರೂ ಇಟ್ಕೊಳ್ತಾರೆ ಅಂತ ಅನ್ಕೊಂಡಿದ್ದೆ ಎಂದರು ವ್ಯಂಗ್ಯವಾಗಿ. ಸ್ವಾತಿ ಸಂಜಯನ ಕಡೆ ನೋಟ ಬೀರಿದಳು. ಅವನು ಏನೂ ಹೇಳದೇ ಇದ್ದಾಗ, ಅವ್ರು ಮಾಡ್ತಾ ಇದ್ರು ಅತ್ತೆ, ಆದ್ರೆ ನಿಮ್ ಮಗನೇ ನಿಂತ್ ಕಾಲ್ ಮೇಲೆ ಹೊರಡಿಸ್ಕೊಂಡು ಕರ್ಕೊಂಡ್ ಬಂದ್ರು ಎಂದಳು. ಯಾಕೋ ಸಂಜು, ಹಂಗ್ಯಾಕ್ ಮಾಡ್ದಿ? ಈಗ ನೋಡು, ಈ 2 ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು ಎಂದಾಗ ಸಂಜಯನ ಬಳಿ ಉತ್ತರವಿರಲಿಲ್ಲ. ಸ್ವಾತಿ ಕಂಬನಿ ತುಂಬಿದ ಕಂಗಳಿಗಳಿಂದ ಸಂಜಯನ ಕಡೆ ನೋಡಿದಳು. ಅವರೇನೋ ಇಟ್ಕೊಳ್ತಿದ್ರು, ನಾನೇ ಜಗಳ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟೆ ಎನ್ನುತ್ತಾ ಅಲ್ಲಿ ನಡೆದದ್ದೆಲ್ಲವನ್ನೂ ಹೇಳ್ದ. ಅದೇಕೋ ವಿಜಯಮ್ಮ ಮತ್ತೇನೂ ಕೊಂಕಾಡದೆ ಸುಮ್ಮನಾದರು. ಸ್ವಲ್ಪ ಹೊತ್ತು ಮನೆಯಲ್ಲಿ ಮೌನವೇ ರಾಜ್ಯಭಾರ ಮಾಡುತ್ತಿತ್ತು. ಸ್ವಾತಿಗೆ ಅತ್ತೆ ಮನೆಯಲ್ಲಿ ಬಾಣಂತನ ಮುಂದುವರಿಯಿತು. ವಿಜಯಮ್ಮ ಬಾಣಂತಿ ಮಕ್ಕಳ ಆರೈಕೆ ಚೆನ್ನಾಗಿಯೇ ಮಾಡತೊಡಗಿದರು. 2 ಹೆಣ್ಣು ಮಕ್ಕಳು ಎಂಬ ಬೇಸರ ಇದ್ದರೂ ಮಗನ ಮಕ್ಕಳೆಂಬ ವಾತ್ಸಲ್ಯ ಅವರಲ್ಲೂ ಇತ್ತು. ಮನೆ ಕೆಲಸಕ್ಕೆ, ಮಕ್ಕಳಿಗೆ ನೀರು ಹಾಕಲು ಕೆಲಸದವರನ್ನಿಟ್ಟಿದ್ದ ಸಂಜಯ್. ಆರ್ಥಿಕವಾಗಿ ಇದು ಹೊರೆಯಾಗಿದ್ದರೂ ಕರ್ತವ್ಯದಿಂದ ಹಿಂದೆ ಸರಿಯಲಿಲ್ಲ. ಇದ್ಯಾಕೋ ಸರಿ ಹೋಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಜಯಂತಿ. ಆ ಹುಡುಗಿ ಯಾವತ್ತಿದ್ರೂ ನಿನ್ ಕೊರಳಿ ಕಟ್ಟಿರೋ ಕಲ್ಲು ಅಂತ ಅನ್ನಿಸ್ತಿದೆ. ಇವತ್ತೇನೋ ನಿಮ್ಮತ್ತೆ ಸುಮ್ಮನೆ ಇದ್ದಾರೆ, ಆದ್ರೆ ನಾಳೆ ಅವಳಿಗೆ ಕಷ್ಟ ಅಂತ ಬಂದ್ರೆ ಖಂಡಿತ ಅವಳ ಪರ ನಿಲ್ತಾರೆ. ಇನ್ನು ನಿನ್ ಗಂಡಂದು ಹೆಂಗರಳು, ಇದಕ್ಕೆ ಬೇರೆ ಏನಾದ್ರೂ ಮಾಡ್ಬೇಕು ಏನೋ ಯೋಚಿಸುತ್ತಾ ನುಡಿದರು ಪಾರ್ವತಮ್ಮ. ಅವರ ಮನದಲ್ಲಾಗಲೇ ಒಂದು ಯೋಜನೆ ಸಿದ್ಧವಾಗುತ್ತಿತ್ತು. ಸುಧಿ, ಇದೇ ಅಪಾರ್ಟ್ಮೆಂಟ್ ಅಲ್ಲಿ 3 BHK ಫ್ಲಾಟ್ ಒಂದು ಸೇಲಿಗಿದೆಯಂತೆ, ನಾವು ತಗೊಳ್ಳೋಣವಾ? ಬೇಡಿಕೆ ಇಟ್ಟಳು ಜಯಂತಿ. ಇನ್ನೊಂದು ಮನೆ ಯಾಕೆ ಜೈ? ಈಗ ಇರೋದು ಸಾಕಲ್ವಾ? ಮತ್ತೊಂದು ಮನೆ ಅಂದ್ರೆ ಮತ್ತೊಂದಿಷ್ಟು ಸಾಲ ಎನ್ನುವುದು ಸುದೀಪನಿಗೆ ತಿಳಿದೇ ಇತ್ತು. ಅದು ನಾಳೆ ನಮ್ಮ ಪಾಪನು ದೊಡ್ಡೋನಾಗ್ತಾನೆ, ಅವನಿಗೂ ಒಂದು ರೂಮ್ ಅಂತ ಬೇಕಲ್ವಾ? ಅವನನ್ನ ನಿಮ್ಮಮ್ಮನ ರೂಮಲ್ಲಿ ಇರ್ಸೋಕ್ಕಾಗತ್ತಾ? ನಾಳೆ ಸ್ವಾತಿ ಮತ್ತೆ ಮಕ್ಕಳು ಬಂದಾಗ ಅವ್ರನ್ನ ಹಾಲಲ್ಲಿರಿ ಅಂತ ಅನ್ನಕ್ಕಾಗತ್ತಾ? ಸುದೀಪನ ಮಿಡಿತಾ ಇರುತ್ತಿದ್ದಾಳೆ ಜಯಂತಿ. ನೀನ್ ಹೇಳೋದೇನೋ ಸರಿನೇ, ಆದ್ರೆ ಅಷ್ಟೊಂದು ದುಡ್ಡು. ಮತ್ತೆ ಸಾಲ ಮಾಡಲು ಹಿಂಜರಿದ. ನನ್ ಒಡೆ ಆಡ್ತೀನಿ, ಮತ್ತೆ ಈ ಮನೆ ರೆಂಟಿಗೆ ಕೊಡೋಣ, ಅದರಲ್ಲಿ EMI ಕಟ್ಬಿಡ್ಬೋದು ಎಂದವಳ ಮಾತಿಗೆ ತಲೆಯಾಡಿಸ್ದ. ಅತ್ತೆ, ನಿಮ್ ತಂದೆಯವರು ನಿಮ್ ಹೆಸರಿಗೊಂದು ಮನೆ ಬರ್ದಿದಾರಲ್ವಾ? ಸುದೀಪ್ ಮನೆಯಲ್ಲಿ ಇಳಿದಿದ್ದಾಗ ನಿಧಾನವಾಗಿ ವಿಷಯ ತೆಗೆದಳು ಜಯಂತಿ. ಹೂನಮ್ಮ, ಮನೆ ಏನೋ ನನ್ನ ಹೆಸರಿಗಿದೆ, ಆದ್ರೆ ಅದರ ಪೇಪರ್ ಎಲ್ಲ ನನ್ನ ಅಣ್ಣನ ಹತ್ರ ಇದೆ ಎಂದರು ದೇವಿಕಾ. ಜಯಂತಿ ತನ್ನ ಬುದ್ಧವಂತಿಕೆ ಬೆಳೆಸಿ ಮನೆಯ ಪತ್ರ ತಂದು ಅದನ್ನು ಮಾರಲು ದೇವಿಕಾ ಅವರ ಒಪ್ಪಿಗೆ ಕೇಳಿದಳು. ತಪ್ಪು ತಿಳ್ಕೊಬೇಡ ಜಯಂತಿ, ಇದು ಹಿರಿಯರಿಂದ ಬಂದಿರೋ ಮನೆ, ನನಗೆ ಮಾರೋಕ್ಕಿಷ್ಟ ಇಲ್ಲ. ಮೃದುವಾಗಿ ಆದರೂ ದೃಢವಾಗಿ ಹೇಳಿದರು. ಅದೇಕೋ ಆ ಮನೆ ಮಾರಲು ದೇವಿಕಾರ ಮನ ಒಪ್ಪಲಿಲ್ಲ. ತನ್ನ ಅತ್ತೆ ಮನೆ ಮಾರಲು ಒಪ್ಪದೇ ಇದ್ದರೂ ಅದೇ ಮನೆಯನ್ನು ಭೋಗ್ಯಕ್ಕೆ ಹಾಕಿಸಿ ಒಂದಿಷ್ಟು ದುಡ್ಡು ಪಡೆಯುವಲ್ಲಿ ಯಶಸ್ವಿಯಾದಳು ಜಯಂತಿ. ಏನ್ರಿ, ಚಿನ್ನಿಗ್ ಜ್ವರ ಬಂದಿದೆ, ರಾತ್ರಿ 10ರ ಹೊತ್ತಿಗೆ ಗಾಬರಿಯಿಂದ ಹೇಳಿದಳು ಸ್ವಾತಿ. ಸಂಜಯ್ ಕೂಡ ಗಾಬರಿಯಿಂದ ಮಗುವನ್ನು ಮುಟ್ಟಿ ನೋಡಿದ. ಹಣೆ ತುಸು ಬೆಚ್ಚಗಿತ್ತು. ಹೆಚ್ಚು ಬಿಸಿ ಇಲ್ಲದಿದ್ದರಿಂದ ಸಣ್ಣ ನೆಮ್ಮದಿಯ ಉಸಿರು ಬಿಟ್ಟವನು, ಅಯ್ಯೋ ಸ್ವಾತಿ, ಸ್ವಲ್ಪ ಬೆಚ್ಚಗಿದೆ ಅಷ್ಟೆ,
ಅಮ್ಮಂಗೆ ಕೇಳು, ಏನಾದರೂ ಮನೆ ಔಷಧಿ ಮಾಡ್ತಾರೆ ಎಂದ. ಮಗುವನ್ನು ಎತ್ತಿಕೊಂಡ ವಿಜಯಮ್ಮ, ಆನೆ ಬಂಗಾರಿ, ಬಿಚಿ ಬಿಚಿ ಆಗ್ಬಿಟ್ಟಿದ್ದಲ್ಲ ಮೈಗೆ ಎಂದು ಮುದ್ದು ಮಾಡುತ್ತಾ ಹಣೆ ಹೊಟ್ಟೆಯನ್ನು ಮುಟ್ಟಿ ನೋಡಿ, ಸ್ವಲ್ಪ ಬೆಚ್ಚಗಿದೆ ಅಷ್ಟೆ, ಏನಾಗಲ್ಲ, ಹೊಟ್ಟೆಗೆ ಹಾಲು ಕೊಡ್ಸು. ತಡಿ, ಒಂದು ಬಾಣಂತಿ ಬೇರಿದೆ, ತೇಗ್ ಕೊಡ್ತೀನಿ, ಮಗುಗೆ ನೆಕ್ಸು ಎಂದರು. ಅತ್ತೆ ಹೇಳಿದ ಹಾಗೆಯೇ ಮಾಡಿದಳು ಸ್ವಾತಿ. ಮಧ್ಯರಾತ್ರಿ 1 ಗಂಟೆ ಎನ್ನುವ ಹೊತ್ತಿಗೆ ಮಗುವಿಗೆ ಜ್ವರ ಇನ್ನೂ ಹೆಚ್ಚಾಯಿತು. ಮಲಗಿದ್ದ ಸಂಜಯನನ್ನು ಎಬ್ಬಿಸಿ ಹೇಳಿದಾಗ, ಇಷ್ಟೊತ್ತಿಗೆ ಹೆಂಗೆ ಆಸ್ಪತ್ರೆಗೆ ಹೋಗೋದು ಸ್ವಾತಿ? ಏನಾದರೂ ಸಿರಪ್ ಇದ್ರೆ ಹಾಕಿರು, ಬೆಳಿಗ್ಗೆ ಆಸ್ಪತ್ರೆ ಬಾಗಿಲು ತೆಗೆದು ಕೂಡಲೇ ಹೋಗೋಣಂತೆ ಎಂದ ಸಂಜಯ್. ಸ್ವಾತಿ ಹಾಕಿದ ಸಿರಪ್ಪಿನಿಂದ ಜ್ವರ ಸ್ವಲ್ಪ ತಗ್ಗಿದ ಹಾಗೆ ಎನಿಸಿದರೂ ಬೆಳಗಿನ ಜಾವದ ಹೊತ್ತಿಗೆ ಜ್ವರ ಇನ್ನೂ ಹೆಚ್ಚಾಗಿತ್ತು. ಮಗು ಅಳಲೆಂದು ತೆರೆದ ಬಾಯನ್ನು 1 ಸೆಕೆಂಡ್ ಕೂಡ ಮುಚ್ಚಿರಲಿಲ್ಲ. ಅತ್ತು ಮಗು ಸುಸ್ತಾಗಿತ್ತು, ಜೊತೆಗೆ ಜ್ವರ ಕೂಡ ಏರಿತ್ತು. ಮಗುವಿನ ಸ್ಥಿತಿ ನೋಡಿ ವಿಜಯಮ್ಮನು ಕೂಡ ಗಾಬರಿಗೊಂಡಿದ್ದರು. ಸ್ವಾತಿ, ಮಗು ಮನೆಯನ್ನ ಒದ್ದೆ ಬಟ್ಟೆಯಿಂದ ಒರೆಸು, ಬೆಳಿಗ್ಗೆ ಆದ ಕೂಡಲೇ ಆಸ್ಪತ್ರೆಗೆ ಹೋಗಿ ಬನ್ನಿ ಎಂದರು ವಿಜಯಮ್ಮ. ಮಗುವನ್ನು 1 ಕ್ಷಣ ಕೂಡ ತನ್ನ ಮಡಿಲಿನಿಂದ ಕೆಳಗೆ ಇಳಿಸಿರಲಿಲ್ಲ ಸ್ವಾತಿ. ಪುಟ್ಟಿಗೆ ಜ್ವರ ಇಲ್ಲದೆ ಇದ್ದಿದ್ದರಿಂದ ಅವಳನ್ನು ವಿಜಯಮ್ಮ ನೋಡಿಕೊಳ್ಳುತ್ತಿದ್ದರು. ಮನೆಯಲ್ಲಿ ಯಾರೂ ನಿದ್ದೆ ಮಾಡದೆ ಬೆಳಗಾಗುವುದನ್ನೇ ಕಾಯುತ್ತಾ ಕುಳಿತಿದ್ದರು. ಮಗುವಿನ ಮೈ ಬಿಸಿ ಏರುತ್ತಲೇ ಇತ್ತು. ಅಂತೂ ಇಂತೂ ಬೆಳಗು ಹರಿದು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ವೇಳೆಗೆ ಚಿನ್ನಿ ಜ್ವರದಿಂದ ಪ್ರಜ್ಞೆ ತಪ್ಪಿದ್ದಳು. ಜಯಂತಿ ತನ್ನ ಮಗುವಿನ ನಾಮಕರಣಕ್ಕೆ ಕೂಡ ಸ್ವಾತಿಯನ್ನು ಕರೆಯಲು ಬಿಟ್ಟಿರಲಿಲ್ಲ. ಹೊಸ ಮನೆ ಗೃಹ ಪ್ರವೇಶದಲ್ಲಿ ಕೂಡ ಮಗಳು ಬರದೇ ಇದ್ದದ್ದು ದೇವಿಕಾರ ಮನಸ್ಸಿಗೆ ನೋವು ತಂದರೂ ನೋವನ್ನು ಮನಸ್ಸಿನಲ್ಲೇ ನುಂಗಿ ನಗುವಿನ ಮುಖವಾಡ ಧರಿಸಿ ಓಡಾಡಿದರು. ಸುದೀಪನಿಗೂ ಕೂಡ ತಂಗಿಯ ನೆನಪು ಕಾಡಿದರೂ ಜಯಂತಿಯ ಹುಚ್ಚಾಟಕ್ಕೆ ಹೆದರಿ ಆ ನೋವನ್ನು ಮನದಲ್ಲೇ ಬಚ್ಚಿಟ್ಟನು. ನೀವೆಲ್ಲ ಓದ್ದೋರು, ಎಜುಕೇಟೆಡ್, ಆದ್ರೂ ಮಗುನ ಇಷ್ಟು ಲೇಟಾಗಿ ಕರ್ಕೊಂಡು ಬಂದಿದ್ದೀರಲ್ಲ. ನೋಡಿ, ಮಗು ನೆತ್ತಿಗೆ ಜ್ವರ ಏರಿದೆ, ಇನ್ನು 12 ಗಂಟೆಗಳ ಕಾಲ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಗು ಬದುಕಿದ್ರೆ ನಿಮ್ ಪುಣ್ಯ ಎಂದು ಕೈ ಚೆಲ್ಲಿದರು ವೈದ್ಯರು. ಸ್ವಾತಿ, ಸಂಜಯ್ ಇಬ್ಬರೂ ಜೀವವನ್ನು ಅಂಗೈಲಿ ಹಿಡಿದುಕೊಂಡು ಆ 12 ಗಂಟೆ ಕಳೆದರು. ಸ್ವಾತಿಯ ಹೊಟ್ಟೆ ಪುಣ್ಯವೋ ಏನೋ ಚಿನ್ನಿಯ ನೆತ್ತಿಗೆ ಏರಿದ್ದ ಜ್ವರ ಇಳಿದಿತ್ತು. ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಸ್ವಾತಿ. 1 ದಿನ ಪೂರ್ತಿ ಆಸ್ಪತ್ರೆಯಲ್ಲಿ ಕಳೆದ ಚಿನ್ನಿ ಗುಣವಾಗಿ ಮನೆಗೆ ಬಂದಳು. ಮಕ್ಕಳಿಗೆ 5 ತಿಂಗಳು ತುಂಬುತ್ತಿದ್ದಂತೆ ನಾಮಕರಣದ ಶಾಸ್ತ್ರ ಮನೆಯಲ್ಲೇ ಮಾಡಿ ಮುಗಿಸಿದರು. ಇಷ್ಟು ದಿನ ಪುಟ್ಟಿಯಾಗಿದ್ದವಳು ಸಿರಿಯಾದರೆ ಚಿನ್ನಿಯಾಗಿದ್ದವಳು ನಿಧಿಯಾದಳು. ಮಕ್ಕಳು ರೂಪದಲ್ಲಿ ಪೂರ್ಣ ಚಂದ್ರನಂತೆ ಹೊಳೆಯುತ್ತಿದ್ದವು. ಮಕ್ಕಳ ನಾಮಕರಣಕ್ಕೆ ಸ್ವಾತಿಯ ತವರಿನವರನ್ಯಾರನ್ನೂ ಕರೆಯಲೇ ಇಲ್ಲ. ಅಮ್ಮ, ಮಕ್ಕಳು ಯಾರನ್ನು ಹೋಲ್ತಾವಮ್ಮ? ನಮ್ ಸಂಜುಗೂ ಈ ಬಣ್ಣ ಇಲ್ಲ, ಸ್ವಾತಿ ಅಂತೂ ಸಂಜುಗಿಂತ ಕಡಿಮೆ ಬಣ್ಣ. ಕಣ್ಣು ಮೂಗು ಸ್ವಾತಿ ಹಾಗೆ ಇದೆ, ಆದ್ರೂ ಬಾಯಿ ಹಣೆ ಯಾರನ್ನು ಹೋಲ್ತಾ ಇದೆಯೋ ಗೊತ್ತಾಗ್ತಾನೆ ಇಲ್ಲ ಎಂದ ಸಾರಿಕಾಳ ಮಾತು ವಿಜಯಮ್ಮ ಅವರನ್ನು ತಾಕಿತು. ಹೌದಲ್ವಾ, 2 ಮಕ್ಕಳಲ್ಲಿ ತನ್ನ ಮಗನ ಹೋಲಿಕೆ ಇಲ್ವೇ ಇಲ್ಲ ಎನಿಸಿ, ಹೆಣ್ಣು ಮಕ್ಕಳು ತಂದೆನ ಹೋಲ್ತಾ ಇದ್ರೆ ಅದೃಷ್ಟವಂತರು ಅಂತಾರೆ ಎಂದು ಹೇಳಿ ಸುಮ್ಮನಾದರು. ದಿನಗಳು ಉರುಳುತ್ತಲಿದ್ದವು. ಸಂಜಯನಿಗೆ ಸಂಸಾರ ಭಾರ ಎನಿಸಲು ಶುರುವಾಗಿತ್ತು. ದಿನೇ ದಿನೇ ಖರ್ಚುಗಳು ಬೆಳೆಯುತ್ತಿತ್ತು. ಆದರೆ ಸಂಪಾದನೆ ಮಾತ್ರ ಇದ್ದಲ್ಲಿಯೇ ಇತ್ತು. ಮನೆಯಲ್ಲಿ ದಿನ ಒಂದಲ್ಲ ಒಂದು ಖರ್ಚು ಅವನನ್ನು ಕಾದಿರುತ್ತಿತ್ತು. ಸಾನ್ನಿಧ್ಯನ ಓದು ಇನ್ನೂ ಮುಗಿದಿರಲಿಲ್ಲ. ಸಂಕೇತ್ ಕೂಡ ಓದಿನ ಕಡೆಯ ವರ್ಷದಲ್ಲಿದ್ದ. ಸಾರಿಕಾಳ ತವರು ಮನೆ ಓಡಾಟ ಕೂಡ ಕಡಿಮೆಯಾಗಿರಲಿಲ್ಲ. ಇಷ್ಟೆಲ್ಲ ಏನೇ ಆದರೂ ವಿಜಯಮ್ಮ ಕೈ ಹಿಡಿತ ಮಾಡುವುದನ್ನು ಮಾತ್ರ ಕಲಿತಿರಲೇ ಇಲ್ಲ. ಒಮ್ಮೆ ನಿಧಿಗೆ ಔಷಧಿ, ಬಟ್ಟೆ ಎಂದಾದರೆ ಇನ್ನೊಮ್ಮೆ ಸಿರಿಗೆ. ಬೆಳೆಯುತ್ತಿದ್ದ ಮಕ್ಕಳಿಗೆ ಅಮ್ಮನ ಹಾಲು ಸಾಕಾಗದೆ ಬೇರೆ ಆಹಾರ ಕೂಡ ಬೇಕಾಗುತ್ತಿತ್ತು. ಸಂಜೆನ ಸಂಪಾದನೆಗೆ ಮಕ್ಕಳ ಆಹಾರ ಕೂಡ ಭಾರ ಎನಿಸುವಂತಾಗಿತ್ತು. ತಾಯಿ, ತಮ್ಮ, ತಂಗಿ ಇವರ್ಯಾರಿಗೂ ಉಪಚಾರ ಮಾಡುವಾಗ ಕಾಣದ ಬಡತನ ತನ್ನ ಮತ್ತು ಮಕ್ಕಳ ವಿಷಯ ಬಂದಾಗ ಮಾತ್ರ ಹೆಚ್ಚಾಗುತ್ತಿದ್ದನ್ನು ಕಂಡ ಸ್ವಾತಿಗೆ ನೊಂದುಕೊಳ್ಳುವುದನ್ನು ಬಿಟ್ಟು ಬೇರೆ ದಾರಿ ಕಾಣುತ್ತಿರಲಿಲ್ಲ. 2 ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಮತ್ತೆ ಕೆಲಸಕ್ಕೆ ಹೋಗಲು ವಿಜಯಮ್ಮ ಒಪ್ಪಿಗೆ ಕೊಟ್ಟಿರಲಿಲ್ಲ. ಅಯ್ಯೋ, ನನ್ನ ಕೈಲಿ 2 ಮಕ್ಕಳನ್ನು ನೋಡ್ಕೊಳಕ್ಕಾಗಲ್ಲಪ್ಪ, ಸ್ವಾತಿ ಮನೆಯಲ್ಲೇ ಇರ್ಲಿ, ಕೆಲಸಕ್ಕೆಲ್ಲ ಹೋಗೋದೇನ್ ಬೇಡ, ಕಡ್ಡಿ ತುಂಡು ಮಾಡಿದಂತೆ ಹೇಳಿಬಿಟ್ಟರು ವಿಜಯಮ್ಮ. ಅಮ್ಮ, ಅವಳಿ ಜವಳಿ ಮಕ್ಕಳಾದ್ರೂ ಇಬ್ಬರಲ್ಲೂ ಎಷ್ಟು ವ್ಯತ್ಯಾಸ ಇದೆ ನೋಡು. ಸಿರಿ ನೋಡಿದ್ರೆ ತುಂಬಾ ಚಿರ್ಕು, ಅದೇ ನಿಧಿ ನೋಡು ಚುರ್ಕೇ ಇಲ್ಲ. ಸಾರಿಕಾ ಹೇಳಿದಾಗ
ಮಕ್ಕಳ ಆಟ ನೋಡುತ್ತಾ ಕುಳಿತಿದ್ದ ಎಲ್ಲರಿಗೂ ಅವಳ ಮಾತು ಸತ್ಯ ಎನಿಸಿತ್ತು. ಸಿರಿ 6 ತಿಂಗಳ ಮಗು ಹೇಗಿರಬೇಕೋ ಹಾಗಿರುತ್ತಿದ್ದಳು. ಕೂಗುವುದು, ಕೇಕೆ ಹಾಕುವುದು, ಮಾತನಾಡಿಸಿದರೆ ಗುರುತು ಹಿಡಿದು ನಗುವುದು ಎಲ್ಲಾ ಮಾಡುತ್ತಿದ್ದಳು. ಆದರೆ ನಿಧಿ ಒಂದೇ ಕಡೆ ನೋಟ ನೆಟ್ಟು ಸುಮ್ಮನಿರುತ್ತಿದ್ದಳು. ಹಸಿವಾದಾಗ ಹೊಟ್ಟೆಗೆ ಹಾಕಿ ಮಲಗಿಸಿಬಿಟ್ಟರೆ ಮತ್ತೆ ಹಸಿವಾದಾಗಲೇ ಅಳುತ್ತಿದ್ದದ್ದು. ಸಿರಿ ಬೋರಲು ಬಿದ್ದು ಅಂಬೆಗಾಲು ಇಡಲು ಪ್ರಾರಂಭ ಮಾಡಿದರೂ ನಿಧಿ ಮಾತ್ರ ಗೊಂಬೆಯ ಹಾಗೆ ಮಲಗಿದಲ್ಲೇ ಮಲಗಿರುತ್ತಿದ್ದಳು. ನಿಧಿಯ ಚಿಂತೆ ಸ್ವಾತಿಯನ್ನು ಒಳಗೊಳಗೆ ತಿನ್ನತೊಡಗಿತ್ತು. ನಿಧಿ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇರಬಹುದೇ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.